ನಮಸ್ತೆ ಎಲ್ರಿಗೂ, ನಮಸ್ತೆ ಕರ್ನಾಟಕ. ಸೊ ಇವತ್ತು ನಾವು ಹೋಗ್ತಾ ಇರೋದು ಐಲ್ ಆಫ್ ವೈಟ್ ಅಂತ. ಇದೊಂದು ಐಲ್ಯಾಂಡ್. ಸೊ ಈ ವ್ಲಾಗೆಲ್ಲ ಐಲ್ ಆಫ್ ವೈಟ್ ಬಗ್ಗೆನೇ. ಸೊ ಇದೇ ನೋಡಿ ಐಲ್ ಆಫ್ ವೈಟ್ ಎಂಟ್ರೆನ್ಸ್. ಈಗ ಐಲ್ ಆಫ್ ವೈಟ್ ಫೆಸ್ಟಿವಲ್ ನಡೀತಾ ಇದೆ. ಸೊ ಜೂನ್ ಎಂಡ್ ಮತ್ತು ಜುಲೈ ಇರುತ್ತೆ. ಇದು ಜೂನ್ ಜುಲೈ 2 ತಿಂಗಳಿರುತ್ತೆ ಫೆಸ್ಟಿವಲ್ಲು. ಸೊ ಬೇರೆ ಬೇರೆ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಮೇಯ್ನಾಗಿ ಐಲ್ಯಾಂಡ್ ಅಂತ, ಐಲ್ ಆಫ್ ವೈಟ್. ಸೊ ನಾವು ಬಂದಿರೋದು ಏಂಜಲ್ ಟ್ರಾವೆಲ್ಸ್ ಅಂತ. ಸೊ ಅವ್ರದ್ದು ಬಸ್ ಇದೆ. ಸೊ ಆ ಟ್ರಾವೆಲ್ಸ್ ಮೂಲಕ ನಾವು ಬಂದಿರೋದು. ಸೊ ಅಲ್ಲಿಂದ ನಾವು ಲಂಡನಿಂದ ಐಲ್ ಆಫ್ ವೈಟಿಗೆ ಬರ್ತೀವಿ. ಬಂದಮೇಲೆ ಇಲ್ಲಿ ಡೈರೆಕ್ಟ್ ಇಲ್ಲಿಂದ ಈ ಎಂಟ್ರೆನ್ಸಿಂದ ಇಲ್ಲೇನು ಕಾಣಿಸ್ತಾ ಇದೆಯಲ್ವ, ಇಲ್ಲಿಂದ ಸೀದಾ ಈ ಬಸ್ ಸಮೇತ ಫೆರಿ ಒಳಗಡೆ ಹೋಗುತ್ತೆ. ಸೊ ನಾವು ಫೆರಿಯಿಂದ ಐಲ್ ಆಫ್ ವೈಟ್ಗೆ, ಅಂದರೆ ಆ ಐಲ್ಯಾಂಡ್ಗೆ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಿ. ಸೊ ಬನ್ನಿ ನೋಡಿ ಎಷ್ಟು ಕ್ಯೂ ಇದೆ, ತುಂಬ ಮಜಾ ಇದೆ ಒಳಗಡೆ. ಇನ್ನೂ ಬಸ್ ಒಳಗಡೆ ಫೆರಿ ಒಳಗಡೆ ಹೋಗುತ್ತಲ್ವ, ಸೊ ಅದಿನ್ನೂ ತುಂಬ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ, ವೀಡಿಯೋಸ್ ಮಾಡ್ಕೊತಾ ಇದ್ದಾರೆ, ಫೋಟೋಸ್ ತೆಗಿತಾ ಇದ್ದಾರೆ, ನೋಡ್ತಿರ್ಬೋದು. ಸೊ ಆ ಫೆರಿ ಒಳಗಡೆ ಹೋಗೋದೇ ಒಂಥರ ಲೈಕ್ ಹೇಗಿರುತ್ತೆ ಫಸ್ಟ್ ಟೈಮ್ ಅಲ್ವಾ, ಬಸ್ ಇಡೀ ಬಸ್ಸೇ ಫೆರಿ ಒಳಗಡೆ ಹೇಗೆ ಹೋಗುತ್ತೆ ಅನ್ನೋದು. ಸೊ ಆದಷ್ಟು ವಿಡಿಯೋ ಒಳಗಡೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಸೊ ಈ ಐಲ್ ಆಫ್ ವೈಟ್ ಪ್ಲೇಸ್ ಬಂದುಬಿಟ್ಟು ಲಂಡನಿಂದ 4 hours ಆಗುತ್ತೆ, 4.5 hours ಆಗುತ್ತೆ ಬರೋದಕ್ಕೆ ಬೈ ಬಸ್. ಅಂದರೆ ಓವರಾಲ್ ಐಲ್ಯಾಂಡ್ವರೆಗೂ ಹೇಳ್ತಾ ಇದ್ದೀನಿ ನಾನು. ಸೊ ನಾವು ಬೆಳಗ್ಗೆ 4:15 ಬಸ್ ಸ್ಟೇಷನಲ್ಲಿ ಇದ್ವಿ. ಅಂದರೆ ಅಲ್ಲಿ ಪಿಕಪ್ ಪಿಕಪ್ ಪಾಯಿಂಟ್ ಹತ್ರ 4:15 ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಇಲ್ಲಿ ಬರೋದ್ರಲ್ಲಿ ಸುಮಾರು 9 ಗಂಟೆ ಆಯಿತು. ಸೊ ನಾವು ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ. ಸೊ ಅವ್ರು ಹೇಳಿದರು ಒಳಗಡೆ ಫೆರಿ ಒಳಗಡೆ ನಿಮ್ಮ ರೆಸ್ಟೋರೆಂಟ್ಸ್ ಇರುತ್ತೆ, ಹಾಗೆ ಪ್ಲೇಸಸ್ ಕೂಡ ಇರುತ್ತೆ ಕುತ್ಕೊಂಡು ತಿನ್ನೋದಕ್ಕೆ ನೀಟಾಗಿ, ಅಲ್ಲೇ ತಿನ್ಬೋದು ಅಂಥೇಳಿ. ಸೊ ನಾವಿನ್ನೂ ತಿಂಡಿನೂ ಮಾಡಿಲ್ಲ. ಈ ಐಲ್ ಆಫ್ ವೈಟ್ ಐಲ್ಯಾಂಡ್ ಬಂದುಬಿಟ್ಟು ಇಂಗ್ಲೆಂಡಲ್ಲೇ ಲಾರ್ಜೆಸ್ಟ್ ಮತ್ತು ಸೆಕೆಂಡ್ ಮೋಸ್ಟ್ ಪಾಪ್ಯುಲರ್ ಐಲ್ಯಾಂಡ್. ಸೊ ಇದು ಬಂದುಬಿಟ್ಟು ಹಾಲಿಡೇ ಪ್ಲೇಸ್, ತುಂಬ ಚೆನ್ನಾಗಿರುತ್ತೆ. ಅಂದರೆ ರೆಸಾರ್ಟ್ಸ್ ಎಲ್ಲ ಇದೆ. ಸೊ ನಾವು ಬುಕ್ ಮಾಡ್ಕೊಂಡಿರೋದು ಇದು 1 day ಟ್ರಿಪ್ ಅಷ್ಟೇ. ಇದು ಪರ್ ಪರ್ಸನ್ 30 pounds ಆಗುತ್ತೆ, ಒಬ್ಬರಿಗೆ 30 pounds. ಸೊ ನಮಗೆ ಈ ಇನ್ಕ್ಲೂಡಿಂಗ್ ಫೆರಿ ಒಳಗಡೆ ನೋಡಿ ಹೋಗ್ತಾ ಇದೆ, ಫೆರಿ ಒಳಗಡೆ ಏರ್ತಾ ಇದೆ. ಸೊ ಈ ಪ್ಯಾಕೇಜಲ್ಲಿ ನಮಗೆ ಫೆರಿ ಇನ್ಕ್ಲೂಡೆಡ್ ಇರುತ್ತೆ, ಫೆರಿ ರೈಡು, ಮತ್ತು ಅಲ್ಲಿ ಬೀಚ್ ಇದೆ. ಸೊ ಆ ಬೀಚ್ಗೆ ಹೋಗ್ಬೇಕಂದ್ರೆ ನಾವು ಚೇರ್ ಲಿಫ್ಟಲ್ಲಿ ಹೋಗಬೇಕು. ಅಂದರೆ ಈ ಥರ ಈ ಕೇಬಲ್ ಕಾರ್ ಥರ ಇರುತ್ತೆ, ಬಟ್ ಚೇರ್ ಥರ ಇರುತ್ತೆ, ಅದರಲ್ಲಿ ಹೋಗ್ಬೇಕು ನಾವು. ಸೊ ಚೇರ್ ಲಿಫ್ಟ್ ಬಂದುಬಿಟ್ಟು ಸಪ್ರೇಟ್ ಪ್ರೈಸು, ಇದರಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಸಪ್ರೇಟ್ ಪ್ರೈಸ್ ಇದೆ. ಅದೊಂದು ಪ್ಲೇಸ್ ತೋರಿಸ್ತಾರೆ, ಬೀಚು ನೋಡಿ. ಇದು ನಾವು ಒಳಗಡೆ ಬಂದ್ವಿ. ಸೊ ಹತ್ಕೊಂಡ್ಮೇಲೆ ಇದು ಒಳಗಡೆ ಫೆರಿಯಲ್ಲಿ ಒಳಗಡೆಯಿಂದನೇ ವ್ಯೂ. ಸೊ ಕಾರ್ಸ್ ಎಲ್ಲ ಹೇಗೆ ಪಾರ್ಕ್ ಮಾಡಿದ್ದಾರೆ. ಸೊ ಇದೇ ನೋಡಿ, ನಾನು ಹೇಳಿದೆ ಅಲ್ವಾ ಇಲ್ಲಿ ಚೇರ್ ಲಿಫ್ಟಲ್ಲಿ ಬರಬೇಕು ಅಂಥೇಳಿ. ಸೊ ಇದೆ, ಈ ಥರ ಇರುತ್ತೆ, ಓಪನ್ ಇರುತ್ತೆ, ಬೆಲ್ಟ್ ಇರಲ್ಲ, ಏನಿರಲ್ಲ. ನಾನು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ, ಬಟ್ ನನ್ನ ಪಕ್ಕದಲ್ಲಿ ಸಾನಿಧ್ಯ ಇದ್ಲು, ಟೆನ್ಷನ್ಗೆ ನಾನು ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಲಿಲ್ಲ. ನೋಡಿ ಇವಳಿಗೆ ಏನು ಭಯ ಇಲ್ಲದೆ ಕುತ್ಕೊಂಡಿದ್ದಾಳೆ. ಆ್ಯಕ್ಚುಲಿ ಸೇಫ್ಟಿ ಬೆಲ್ಟ್ ಆದರೂ ಇರಬೇಕು, ಇದೇನೂ ಇಲ್ಲ. ಕೆಳಗಡೆ ನೋಡಿದರೆ ಭಯ ಆಗುತ್ತೆ, ಬಿದ್ದರೆ ಪೀಸ್. ಸೊ ಇದು ನೋಡಿ ಚೇರ್ ಲಿಫ್ಟ್ದು ಪ್ರೈಸ್ ಈ ಥರ ಇರುತ್ತೆ. ಸಿಂಗಲ್ ಮತ್ತು ರಿಟರ್ನ್ ಜರ್ನಿ ಎರಡೂ ಬುಕ್ ಮಾಡ್ಕೋಬೋದು.
ಸೊ ಬೀಚಲ್ಲೆಲ್ಲ ಮಕ್ಕಳು ಆಡ್ಕೊಂಡ್ರು. ಈಗ ಮತ್ತೆ ರಿಟರ್ನ್ ಮೇಲೆ ಹೋಗ್ತಾ ಇದ್ದೀವಿ. ಸಖತ್ ಭಯ ಆಯಿತು ಮೇಲೆ ಹೋಗಬೇಕಾದ್ರೆ. ನೋಡಿ ಈ ಕಲ್ಲುಗಳದೇನಿದೆಯಲ್ಲ ಅದು ನೋಡಿದ್ರೆ ಭಯ ಆಗುತ್ತೆ. ಅಕಸ್ಮಾತ್ ಕೈ ಜಾರಿ ಬಿದ್ವಿ ಗೋವಿಂದ. ಸೊ ಈಗ ಮಧ್ಯಾಹ್ನ ಲಂಚ್ ಟೈಮು, ಹಾಗಾಗಿ ಲಂಚ್ಗೆ ಬಂದಿದ್ದೀವಿ ಇಲ್ಲೇ. ಸೊ ಲಂಚ್ ಎಲ್ಲ ಮುಗಿದ್ಮೇಲೆ ನಾವು ಸ್ವಲ್ಪ ತಲೆ ರೆಸ್ಟ್ ಮಾಡಿ ಈಗ ಮತ್ತೆ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಇದು ಬಂದುಬಿಟ್ಟು ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಶಿಪ್ಸ್ ಇರುತ್ತಂತೆ. ಅಂದರೆ ವರ್ಲ್ಡ್ ವಾರಲ್ಲಿ ಯೂಸ್ ಮಾಡಿರುವಂಥ ಶಿಪ್ಸು, ಅವಾಗಿಂದ ಹಳೆಯ ಶಿಪ್ಸ್ ಎಲ್ಲ ಕಲೆಕ್ಷನ್ಸ್ ಎಲ್ಲ ಇಲ್ಲಿದೆ ಅಂತೆ. ಸೊ ಅದನ್ನು ನೋಡ್ಬೋದು ಅಂಥೇಳಿ ಹೋಗ್ತಾ ಇದ್ದೀವಿ. ಸೊ ಇದು ನೀಡಲ್ಸ್ ಪಾರ್ಕಿಂದ ಜಸ್ಟ್ ಒಂದು ಹಾಫ್ ಆನ್ ಅವರ್ ಇದೆ. ಸೊ ಹಾಫ್ ಆನ್ ಅವರ್ ಜರ್ನಿಯಲ್ಲಿ ನಾವು ಪ್ಲೇಸ್ ರೀಚ್ ಆಗ್ತೀವಿ. ತುಂಬಾ ಚೆನ್ನಾಗಿದೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಶಿಪ್ಸ್ ನೋಡ್ಬೋದು. ಕೆಲವೊಂದು ರೈಡ್ಸ್ ಕೂಡ ಅವೈಲೇಬಲ್ ಇರುತ್ತೆ, ನಾವು ಬೇಕಂದರೆ ಅದರಲ್ಲಿ ರೈಡ್ ಕೂಡ ಮಾಡ್ಕೊಂಡು ಬರ್ಬೋದು. ಸೊ ಶಿಪ್ಸ್ ಬೋಟ್ಸ್ ಎಲ್ಲ ನೋಡಿಕೊಂಡು ತಿರ್ಗಾ ವಾಪಸ್ ನಾವು ಲಂಡನ್ ಕಡೆ ಜರ್ನಿ ಇರುತ್ತೆ.
ವ್ಲಾಗ್ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.